ಅಂಡ್ರಾಮ್ ಕ್ರಿಕೆಟ್ ಎಲ್ಲೋ ಇದ್ದಂತಹ ಅಂಡ್ರಾಮ್ ಕ್ರಿಕೆಟ್ ಅನ್ನ ಎಲ್ಲೋ ತಲುಪಿಸಿದಂತಹ ವೀರರನ್ನ ನಾವು ನೆನಪಿಸಿಕೊಳ್ಳಲೇಬೇಕಾಗಿದೆ. ಕಳೆದ ತಿಂಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಕಕಾಲದಲ್ಲಿ 2 ಲಕ್ಷ ನಗದು ಬಹುಮಾನದ ಅಂಡ್ರಾಮ್ ಪಂದ್ಯಾಟ ಹಾಗೂ ಓವರಾಮ್ ಕ್ರಿಕೆಟ್ ಪಂದ್ಯಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಗಿ ಬಂದಿತ್ತು. ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಸಾಗರ್ ಭಂಡಾರಿ, ಜಾನ್ಸನ್ ಕುಂದಾಪುರ ಪರವಾಗಿ ರಾಜ ಸಾಲಿಗ್ರಾಮ, ಪ್ರಕೃತಿ ನ್ಯಾಶ್ ಬೆಂಗಳೂರಿನ ಪರವಾಗಿ ಸ್ವಸ್ತಿಕ್ ನಾಗರಾಜ್ರಂತಹ ಖ್ಯಾತ ಆಟಗಾರರು ಓವರಾಮ್ ಟೆನ್ನಿಸ್ ಬಾಲ್ ನಲ್ಲಿ ಆಡಿದ್ರು 2 ಲಕ್ಷ ನಗದು ಬಹುಮಾನದ ಪಂದ್ಯಾಟದಲ್ಲಿ. ಅಂಡ್ರಾಮ್ ಕ್ರಿಕೆಟ್ ಅದೇ ಸಂದರ್ಭದಲ್ಲಿ ಒಂದು ಅದ್ದೂರಿಯ ಪಂದ್ಯಾಟ ಸಾಗಿ ಬಂದಿತ್ತು. BMR ಟ್ರೋಫಿ ಎಂಬ ಪಂದ್ಯಾಟ 2 ಲಕ್ಷ ನಗದು ಬಹುಮಾನದ ಒಂದು ಪಂದ್ಯಾಟ. ಓವರಾಮ್ ಪಂದ್ಯಾಟವನ್ನು ವೀಕ್ಷಿಸಿದವರ ಸಂಖ್ಯೆ 40,000ದಿಂದ 50,000 ಜನರು ಮಾತ್ರ ಆಗಿದ್ರು. ಆದ್ರೆ ಅಂಡ್ರಾಮ್ ಕ್ರಿಕೆಟ್ ಅನ್ನು 1,50,000ಕ್ಕೂ ಹೆಚ್ಚಿನ ಜನರು ವೀಕ್ಷಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಡ್ರಾಮ್ ಕ್ರಿಕೆಟ್ ಅನ್ನ ಪ್ರೀತಿಸುವವರ ಸಂಖ್ಯೆ ಬಹಳಷ್ಟಿದೆ. ಅಂಡ್ರಾಮ್ ಕ್ರಿಕೆಟ್ ಅನ್ನ ಕೊಂಡಾಡುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಖಂಡಿತ ನಾವಿಲ್ಲಿ ಶ್ಲಾಘಿಸಲೇಬೇಕಾಗಿದೆ. ಇದೆಲ್ಲದಕ್ಕೂ ಕಾರಣವಾಗಿದ್ದು ಎಲ್ಲೋ ಇದ್ದಂತಹ ಅಂಡ್ರಾಮ್ ಕ್ರಿಕೆಟ್ ಅನ್ನ ಎಲ್ಲೋ ಕೊಂಡೊಯ್ದಂತಹ ಹೆಗ್ಗಳಿಕೆ ಬೆದ್ರಾ ಮೀಡಿಯಾ ಹಾಗೂ ಅಂಡ್ರಾಮ್ ಕ್ರಿಕೆಟ್ 2 ಎಂಬ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅವರಿಗೆ ಸಲ್ಲಲೇಬೇಕು. ಯಾಕಂದ್ರೆ ಅಂಡ್ರಾಮ್ ಕ್ರಿಕೆಟ್ ಕೇವಲ ಹಳ್ಳಿಯಲ್ಲಿ ಆಡುವಂತ ಒಂದು ಗಲ್ಲಿ ಕ್ರಿಕೆಟ್ ಆಗಿತ್ತು. ಆ ಅಂಡ್ರಾಮ್ ಕ್ರಿಕೆಟ್ಗೆ ಲೈವ್ ಮೂಲಕವಾಗಿ ವಿಶೇಷವಾದಂತಹ ಮೆರುಗನ್ನು ನೀಡಿದಂತಹ ಹೆಗ್ಗಳಿಕೆ ಬೆದ್ರಾ ಮೀಡಿಯಾ ಅವರಿಗೆ ಇದೆ. ಇರ್ಫಾನ್ ಬೆದ್ರಾ ಅವರ ಸಾರಥ್ಯದ ಈ ಒಂದು ಬೆದ್ರಾ ಮೀಡಿಯಾ ತಂಡ ಅದ್ಭುತವಾದ ಕೆಲಸ ಕಾರ್ಯಗಳ ಮೂಲಕವಾಗಿ ಪ್ರತಿಯೊಂದು ಕ್ಷಣಗಳನ್ನ ಕೂಡ ದೇಶ ವಿದೇಶಗಳಲ್ಲಿ ಬಿತ್ತರಿಸುವ ಮೂಲಕವಾಗಿ ಅಂಡ್ರಾಮ್ ಕ್ರಿಕೆಟ್ ನ ಹೆಸರನ್ನ ಉತ್ತುಂಗಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನ ಮಾಡಿದ್ದಾರೆ. 1,20,000 ಸಬ್ಸ್ಕ್ರೈಬರ್ ಗಳನ್ನ ಹೊಂದಿಕೊಂಡಂತಹ ಬೆದ್ರಾ ಮೀಡಿಯಾ ಅವರ ಆ ಒಂದು ಕ್ಯಾಮೆರಾ ವರ್ಕ್ ಅನ್ನು ನಾವು ಶ್ಲಾಘಿಸಲೇಬೇಕಾಗಿದೆ. ಕೇವಲ ಲೈವ್ ಮೂಲಕವಾಗಿ ಅವರ ಸಾಧನೆಯನ್ನ ನಾವು ಹೊಗಳುವುದಲ್ಲದೆ ಅವರಲ್ಲಿರುವಂತ ಮನಸ್ಸನ್ನು ನಾವು ಶ್ಲಾಘಿಸಲೇಬೇಕು. ಯಾಕಂದ್ರೆ ಬೆದ್ರಾ ಮೀಡಿಯಾ ನೋಡಿಕೊಂಡು ಹಲವಾರು ಲೈವ್ ಸಂಸ್ಥೆಗಳು ಹುಟ್ಟಿಕೊಂಡಿದೆ. ಅವರಿಗೆ ತಾಂತ್ರಿಕವಾಗಿ ಯಾವುದೇ ದೋಷಗಳು ಕಂಡು ಬಂದರೂ ಕೂಡ ಮೊದಲು ಕರೆ ಬರುವುದು ಬೆದ್ರಾ ಮೀಡಿಯಾದ ಇರ್ಫಾನ್ ಅವರಿಗೆ. ಯಾವುದೇ ಜಲಸಿ ನಾವು ಹೇಳ್ತೇವೆ, ಯಾವುದೇ ನಂಜಿಲ್ಲದೆ ನೇರವಾಗಿ ಅವರಿಗೆ ಹೆಲ್ಪ್ ಮಾಡುವಂತ ಒಂದು ದೊಡ್ಡ ಗುಣ ಇರ್ಫಾನ್ ಬೆದ್ರಾ ಅವರದ್ದು. ಎನಿ ಡೆಸ್ಕ್ ಎಂಬ ಆಪ್ ಮೂಲಕವಾಗಿ ನೇರವಾಗಿ ಇತರೆ ಲೈವ್ ಸಂಸ್ಥೆಗಳಿಗೆ ಹೆಲ್ಪ್ ಅನ್ನ ಮಾಡಿಕೊಡುವಂತ ಒಂದು ದೊಡ್ಡ ಗುಣವನ್ನ ಇರ್ಫಾನ್ ಬೆದ್ರಾ ಅವರು ಮಾಡಿಕೊಂಡಿದ್ದಾರೆ. ನಾ ಹೇಳ್ತಾ ಇದ್ದೆ, ಇಬ್ಬರನ್ನ ನಾವು ಶ್ಲಾಘಿಸಬೇಕು. ಒಂದು ಬೆದ್ರಾ ಮೀಡಿಯಾ, ಇನ್ನೊಂದು ಅಂಡ್ರಾಮ್ ಕ್ರಿಕೆಟ್ 2 ಎಂಬ ಇನ್ಸ್ಟಾಗ್ರಾಮ್ ಪೇಜ್. ಯಾಕಂದ್ರೆ ಇರ್ಫಾನ್ ಬೆದ್ರಾ ಅವರು ಬೆದ್ರಾ ಮೀಡಿಯಾ ಮೂಲಕವಾಗಿ ಪ್ರತಿಯೊಂದು ಕ್ಷಣಗಳನ್ನ ಕೂಡ ಸೆರೆ ಹಿಡಿಯುವ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಆ ಕ್ಷಣಗಳನ್ನ ಅಲ್ಲಿಂದ ಸೆರೆ ಹಿಡಿದು ನೇರವಾಗಿ ಇನ್ಸ್ಟಾಗ್ರಾಮ್ಗೆ ತಂದು ದೇಶ ವಿದೇಶಗಳಲ್ಲಿ ಆ ಒಂದು ಕ್ಷಣಗಳನ್ನ ಬಿತ್ತರಿಸುವಂತ ಕೆಲಸವನ್ನ ಅಂಡ್ರಾಮ್ ಕ್ರಿಕೆಟ್ 2 ಎಂಬ ಇನ್ಸ್ಟಾಗ್ರಾಮ್ ಪೇಜ್ ಮಾಡ್ತಾ ಇದೆ. 28,500 ಜನರು ಸಬ್ಸ್ಕ್ರೈಬರ್ ಗಳನ್ನ ಹೊಂದಿಕೊಂಡಂತಹ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಂಡ್ರಾಮ್ ಕ್ರಿಕೆಟ್ ನ ಪ್ರತಿಯೊಂದು ಕ್ಷಣಗಳನ್ನ ಕೂಡ ಬಿತ್ತರಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಅಂಡ್ರಾಮ್ ಕ್ರಿಕೆಟ್ ನ ಅತಿ ಹೆಚ್ಚು ಪ್ರೇಕ್ಷಕರು ವೀಕ್ಷಿಸುವಂತ ಒಂದು ವಿಡಿಯೋವನ್ನ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಂತ ಖ್ಯಾತಿ ಅಂಡ್ರಾಮ್ ಕ್ರಿಕೆಟ್ 2 ಎಂಬ ಇನ್ಸ್ಟಾಗ್ರಾಮ್ ಪೇಜ್ಗೆ ಇದೆ. ನಿರಂತರವಾಗಿ ನಾವು ನೋಡಿದಂತೆ ಪೃಥ್ವಿ ಶಾ ಎಂಬ ಅಂತಾರಾಷ್ಟ್ರೀಯ ಮಟ್ಟದ ಭಾರತೀಯ ತಂಡದ ಆಟಗಾರ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಅಂಡ್ರಾಮ್ ಕ್ರಿಕೆಟ್ ನ ವಿಡಿಯೋವನ್ನ ಹಂಚಿಕೊಂಡಿದ್ರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ಯೂಟ್ಯೂಬ್ ನಲ್ಲಿ 80,000 ಸಬ್ಸ್ಕ್ರೈಬರ್ ಗಳ ಜೊತೆಗೆ 17 ಕೋಟಿ ಜನರು ವೀಕ್ಷಣೆಯನ್ನು ಒಳಗೊಂಡಂತ ಒಂದು ವಿಡಿಯೋವನ್ನ ಕೂಡ ಅಪ್ಲೋಡ್ ಮಾಡಿದ ಖ್ಯಾತಿ ಅಂಡ್ರಾಮ್ ಕ್ರಿಕೆಟ್ 2 ಎಂಬ ಇನ್ಸ್ಟಾಗ್ರಾಮ್ ಪೇಜ್ಗೆ ಇದೆ. ಈ ಇಬ್ಬರನ್ನ ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಶ್ಲಾಘಿಸ್ತಾ ಇದ್ದಾವೆ. ಅಂಡ್ರಾಮ್ ಕ್ರಿಕೆಟ್ಗೆ ವಿಶೇಷವಾದ ಮೆರುಗನ್ನ ನೀವು ತಂದಿದ್ದೀರಾ ಇರ್ಫಾನ್ ಬೆದ್ರಾ ಅವರೇ, ಅದೇ ರೀತಿ ಅಂಡ್ರಾಮ್ ಕ್ರಿಕೆಟ್ 2 ಪೇಜ್ ನ ಅಡ್ಮಿನ್ ಅವರೇ, ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ನಿಮ್ಮಿಂದಾಗಿ ಹಲವಾರು ಪ್ರತಿಭೆಗಳು ಇವತ್ತು ಬೆಳಕಿಗೆ ಬರ್ತಾ ಇದ್ದಾರೆ. ಹಲವಾರು ಪ್ರತಿಷ್ಠಿತ ಪಂದ್ಯಾಟಗಳು ನಡೀತಾ ಇದೆ. ಹಲವಾರು ಆಟಗಾರರು ಜಿಲ್ಲೆಯಿಂದ ರಾಜ್ಯಕ್ಕೆ ಪರಿಚಯವಾಗ್ತಾ ಇದ್ದಾರೆ. ಹಲವಾರು ವೀಕ್ಷಕ ವಿವರಣೆಗಾರರು ಇವತ್ತು ದೊಡ್ಡ ದೊಡ್ಡ ಮಟ್ಟಿನ ಅವಕಾಶಗಳನ್ನು ಪಡೆಯುತ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣವಾಗಿದ್ದು ನೀವು. ನಿಮಗೆ ತುಂಬ ಹೃದಯದ